It's not okay, man. ಯಾರು ಸವಾಸನೆ ಬೇಡ, ಅವ್ರು ಸವಾಸನೆ ಬೇಡ, ಸೈಲೆಂಟ್. ರಾತ್ರಿ 9:30ಕ್ಕೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಹತ್ರ ಬರ್ತಾ ಇದ್ದಂತ ಇದೀಗ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ತಮ್ಮ ತಮ್ಮ ಆಟವನ್ನು ಆಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರ ಒಂದು ಕಾಂಬೋ ಇದೆ, ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಮತ್ತು ಅದು ಈಗ ಫೈನಲ್ ಹಂತಕ್ಕೆ ಬಂದು ಮುಟ್ಟಿದೆ. ಮತ್ತು ಫೈನಲ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕೂ ಕೂಡ ಅತ್ಯಂತ ಟ್ವಿಸ್ಟ್ ಕೊಟ್ಟಂಥವರು ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು. ಹಾಗಾಗಿ ಇವತ್ತು ಕಲರ್ಸ್ ಕನ್ನಡ ಬಿಟ್ಟಂಥ ಒಂದು ಪ್ರೋಮೋ ತುಂಬ ಮಜವಾಗಿದೆ. ಜೊತೆಗೆ ಆ ಅತ್ಯುತ್ತಮವಾಗಿ ಆಡ್ತಾ ಇದ್ದಂಥ ಮತ್ತು ಗಿಲ್ಲಿಗೆ ಕೌಂಟರ್ ಕೊಡ್ತಾ ಇದ್ದಂಥ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರ ಮಧ್ಯೆ ಈಗ ಬಿರುಕು ಬಂದಿದೆ. ಅದು ಈಗ ಎಲ್ಲ ಕಡೆ ಒಂದು ಸದ್ದನ್ನು ಮಾಡ್ತಿದೆ, ಸುದ್ದಿಯನ್ನು ಮಾಡ್ತಿದೆ. ಮತ್ತು ಈ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರ ಮಧ್ಯೆ ಆದಂಥ ಒಂದು ಬಿರುಕನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ, ಮಜಾ ತಗೊಳ್ತಿದ್ದಾರೆ ಗಿಲ್ಲಿ ಮತ್ತು ರಘುವಣ್ಣ. ಹಾಗಾದರೆ ಇವತ್ತು ಬಿಟ್ಟಂಥ ಒಂದು ಪ್ರೋಮೋದಲ್ಲಿ ಏನಿದೆ ಅಥವಾ ಫಸ್ಟ್ ಪಾಯಿಂಟನ್ನು ನೋಡೋದಾದರೆ, It's not okay, man. ಪ್ರತಿ ಸರ್ತಿ ನಾನಲ್ಲಿ ಇಟ್ಟಿರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ನಿನ್ನೆ ಟಾಸ್ಕಲ್ಲಿ ಅತ್ಯುತ್ತಮವಾಗಿ ಆಡಿ ಫೈನಲ್ ಸ್ಟೇಜಿಗೂ ನಾನು ಬರ್ತೇನೆ, ಕಪ್ಪನ್ನು ನಾನು ಗೆಲ್ಬೋದು ಎನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದಂಥ ಧ್ರುವಂತ್ ಮತ್ತು ಅಶ್ವಿನಿ ಅವರು ಇದೀಗ ಅವರ ಮಧ್ಯೆ ಇದೀಗ ಬಿರುಕು ಮೂಡಿದೆ. ನೋಡಿ ಯಾಕೆ ಬಿರುಕು ಮೂಡ್ತು ಎನ್ನುವುದನ್ನು ನೋಡ್ತಾ ಹೋದ್ರೆ, ಧ್ರುವಂತ್ ಹೇಳಿ ಕೇಳಿ ದೇವರ ಭಕ್ತ ಅಂದರೆ ಅಡ್ಡಡ್ಡ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾರೆ. ಅವರಿಗೆ ಪೂಜೆ ಅಂದರೆ ಬಹಳ ಇಷ್ಟ. ಒಂದು ಟಾಸ್ಕಲ್ಲಿ ಅಥವಾ ಒಂದು ಏನಾದರೂ ಟಾಸ್ಕನ್ನು ಆಡ್ಲಿಕ್ಕೆ ಹೋಗುವಾಗಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂಥ ಗಣೇಶ ಮೂರ್ತಿಗೆ ನಮಸ್ಕಾರ ಮಾಡ್ತಾರೆ. ಇವತ್ತು ಕೂಡ ಬೆಳಗ್ಗೆ ಎದ್ದು ಪೂಜೆ ಮಾಡುವಾಗ ಅಥವಾ ಒಂದು ನಮ್ಮ ದೇವರಿಗೆ ನಮಸ್ಕಾರ ಮಾಡುವಾಗ ಅಶ್ವಿನಿ ಅವರು ಅಂದರೆ ಅಶ್ವಿನಿ ಗೌಡ ಅವರು ಧ್ರುವಂತ್ ಅವರು ಡಿಸ್ಟರ್ಬ್ ಮಾಡ್ತಾರೆ ಮತ್ತು ಏನೋ ಒಂದು ಚಿಕ್ಕ ಕಾರಣಕ್ಕಾಗಿ ಧ್ರುವಂತ್ ಅವರಿಗೆ ಕಿರಿಕ್ ಮಾಡ್ತಾರೆ. ಆ ಕಿರಿಕ್ ಇದೀಗ ಧ್ರುವಂತ್ ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಲ್ಲ. ಪ್ರತಿಯೊಂದು ಹಂತದಲ್ಲೂ ಇವರು ಮೂಗು ತೋರಿಸ್ತಾರೆ, ಏನು ಮಾಡಬೇಕಂದ್ರೂ ಮೂಗು ತೋರಿಸ್ತಾರೆ. ಎಲ್ಲವನ್ನೂ ಕೂಡ ನಾನು ಸರೆಂಡರ್ ಆಗ್ಬಿಟ್ನ, ಅವರು ರಾಣಿ ಥರ, ನಾನೊಬ್ಬ ಸೇವಕನ ಥರ ಆಗ್ಬಿಟ್ನ ಎನ್ನುವಂಥ ಕಾರಣಕ್ಕಾಗಿ ಧ್ರುವಂತ್ ಅವರು ಅಶ್ವಿನಿ ಗೌಡ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮತ್ತು ಅವರ ಮಧ್ಯೆ ಇದೀಗ ಬಿರುಕು ಕೂಡ ಮೂಡಿದೆ. ಹಾಗಾದರೆ ಮುಂದೆ ಏನಾಯ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಜಗಳಕ್ಕೆ ಬಿದ್ದಿರಂಗ ಅವ್ರೆ, Daily ಮಾಡ್ತೀನಿ. ಏನ್ ಮ್ಯಾಟ್ರಿಗೆ ಜಗಳ ಆಗಿದ್ದು ಅದು ನಮಗೆ ಇನ್ನೂ ಬೇಕು. ನೋಡಿ ಆ ಸುದ್ದಿ ಹೇಗೋ ನಮ್ಮ ಅಣ್ಣ ಬಾಂಡ್ ಗಿಲ್ಲಿಯವರಿಗೆ ಕೇಳಿಸ್ಕೊಬಿಟ್ಟಿದೆ. ಅಲ್ಲಿ ಹಾಲಲ್ಲಾಗಿದ್ದು ಧ್ರುವಂತ್ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಚಿಕ್ಕ ಜಗಳ. ಅದು ದೇವರಿಗೆ ಕೈ ಪೂಜೆ ಮಾಡುವಾಗ ಅಶ್ವಿನಿ ಗೌಡರು ಕಿರಿಕ್ ಮಾಡ್ತಾರೆ. ಹಾಗೆನ್ನುವ ಇದಕ್ಕೆ ಒಂದು ಚಿಕ್ಕ ಕಾರಣಕ್ಕಾಗಿ ಇಬ್ಬರ ಮಧ್ಯೆ ಕಿರಿಕ್ ಆಗುತ್ತೆ. ಆ ಕಿರಿಕನ್ನು ಕೇಳಲ್ಪಟ್ಟಂತ ಗಿಲ್ಲಿಯವರು ಸುಮ್ಮನೆ ಇರ್ತಾರ? ಅಷ್ಟೇ ಬೇಕಿತ್ತು ಅವರಿಗೆ. ಯಾಕಂದರೆ ಈಗ ಅವರು ಟಾಪ್ 6 ಕಂಟೆಂಟ್ರಿಂದ ಹೊರಗಿದ್ದಾರೆ, ಟಾಸ್ಕ್ ಆಡಲಿಕ್ಕೆ ಆಗ್ತಿಲ್ಲ. ಇವತ್ತು ಕೂಡ ದೊಡ್ಡ ದೊಡ್ಡ ಟಾಸ್ಕ್ ಆಗುತ್ತೆ. ನಿನ್ನೆ ಆಡಿದಂಥ ಟಾಸ್ಕಲ್ಲಿ ಧನುಷ್ ಅವರು ಈಗಾಗಲೇ ಟಾಪ್ 6 ಕಂಟೆಂಟ್ರಿಗೆ ಪ್ರಥಮ ಸ್ಪರ್ಧಿಯಾಗಿದ್ದಾರೆ. ಎರಡನೇ ಸ್ಪರ್ಧಿಯಾಗಿ ಕಾವ್ಯ ಆಯ್ಕೆಯಾಗಿದ್ದಾರೆ. ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಟಾಸ್ಕಲ್ಲಿ ಗೆದ್ದಿದ್ದಾರೆ. ಜೊತೆಗೆ ರಾಶಿಕಾ ಮತ್ತು ರಘು ಗೌಡ ಅವರ ಮಧ್ಯೆ ಆದಂಥ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅವರು ಇವ್ರ ಜೊತೆ ಆಡ್ತಾರೆ. ಅದಾದ ನಂತರ ಒಂದು 4 ಜನರಲ್ಲಿ ಒಬ್ಬ ಟಾಪ್ 6ಗೆ ಹೋಗ್ತಾನೆ. ಟಾಸ್ಕ್ ತುಂಬ ಚೆನ್ನಾಗಿ ಆಗ್ತದೆ. ಅದರಲ್ಲೂ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ಆಟ ಅಂದ್ಕೊಳ್ಳಿ, ನಿನ್ನೆ ಈ ತಾಕತ್ತಿದ್ರೆ ತಡ್ಕೋ ಎನ್ನುವಂಥ ಆಟದಲ್ಲಿ ಎಷ್ಟು ಗಂಟೆಗಟ್ಟಲೆ ನಿಂತು ಅವರು ತಾಕತ್ತಿಂದ ತಡ್ಕೊಂಡಿದ್ದಾರೆ. ನೀರೇ ಎರಚುವುದನ್ನು, ನೀರಿಗೆ ಏನೇನೋ ಹಾಕಿದ್ರು ಕೂಡ ಅವರು ತಡ್ಕೊಂಡ್ರು. ಕೊನೆಗೆ ಕಚಗಳು ಇಟ್ಟರು ಕೂಡ ತಡ್ಕೊಂಡ್ರು. ಅಂಥ ಟಾಸ್ಕ್ ಆಡ್ತಾ ಇದ್ದಾರೆ. ಅವರ ಮಧ್ಯೆ ಏನಾದ್ರು ಚಿಕ್ಕ ಪುಟ್ಟ ಬಿರ್ಕಾದ್ರೆ ಈ ಗಿಲ್ಲಿ ಬಿಡ್ತಾರ? ಗಿಲ್ಲಿಯ ಸ್ಟ್ರಾಂಗ್ ಕಂಟೆಂಟೇ ಅದು. ಬೇರೆಯವರ ವೀಕ್ನೆಸ್ಸನ್ನು ಕಂಡುಹಿಡಿದು ಬೇರೆಯವರಿಗೆ ಟಾಂಗ್ ಕೊಡೋದು. ಹಾಗಾಗಿ ಇದೀಗ ಗಿಲ್ಲಿಯವರಿಗೆ ಭಾರಿ ದೊಡ್ಡ ಖುಷಿಯಾಗಿದೆ ಮತ್ತು ಈಗ ತಂದಿಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮುಂದೇನಾಯ್ತು ಅನ್ನೋದನ್ನು ನೋಡ್ತಾ ಹೋದ್ರೆ, ಕಣ್ಣು ಮುಂದೆ ಆಗ್ತಾರ ನೋಡ್ಕೊಂಡಿರ ಆಗ್ತಾನೆ ಇಲ್ಲ. ಅವ್ರು ಒಬ್ಬರೇ ಇದ್ದಾಗ ನೋಡ್ರಲ್ಲ, ಈಗ ಗಿಲ್ಲಿ ಧ್ರುವಂತ್ ಅವ್ರಿಗೆ ಚೂ ಬಿಡ್ತಾ ಇದ್ದಾರೆ. ಗಿಲ್ಲಿ ಹೇಳ್ತಾ ಇದ್ರೆ, ನೀನು ಏನೋ ನಿನ್ನ ವೀಕ್ನೆಸ್ ಅನ್ನು ಬಿಟ್ಕೊಟ್ಟಿದ್ದೆ, ಹೀಗೆ ಆಗ್ಬಾರ್ದಿತ್ತು, ನನಗೆ ತುಂಬಾ ಬೇಸರ ಆಯ್ತು, ಈಗ ಆಗ್ಲೇಬಾರ್ದಿತ್ತು, ನೀವು ಅತ್ಯಂತ ಗೌರವ ಕೊಟ್ಟವರು, ಟಾಸ್ಕಲ್ಲಿ ಆಡಿದವರು, ನಿಮ್ಮ ಮಧ್ಯೆ ಬಿರುಕು ಬಂತು, ನಿನ್ನ ಏನೋ ಒಂದು ವೀಕ್ನೆಸ್ ಅನ್ನು ಅಶ್ವಿನಿ ಹಿಡ್ಕೊಂಡು ನಿನ್ನನ್ನು ಆಟ ಆಡಿಸ್ತಾ ಇದ್ದಾರೆ, ಹೀಗೆ ಆಗ್ಬಾರ್ದಿತ್ತು ಛೇ ಎನ್ನುವಂತ ಮಾತನ್ನ ಹೇಳ್ತಾರೆ. ಇದು ಈಗ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಮುಂದಿನ ಪಾಯಿಂಟ್ ಅನ್ನ ನೋಡ್ತಾ ಹೋದ್ರೆ, ಎಮೋಷನಲಿ ಇದ್ರೆ ಸಪೋರ್ಟ್ ಮಾಡಿ ನೋಡಿ, ಅದು ಮಯೂರಿ. ಈಗ ರಘುವಣ್ಣ ಬಂದ. ರಘು ಅವ್ರು ಹೀಗೆ ಇರಲೇ ಇಲ್ಲ. ರಘು ಅಂದ ಕೂಡಲೇ ಒಬ್ಬ ಫಿಟ್ನೆಸ್ ಫ್ರೀಕು, ಅಂದ್ರೆ ಹೀಗೆ ಸ್ಕೂಲ್ ಮೇಸ್ಟ್ರು. ಆ ಟಾಸ್ಕಲ್ಲಿ ಕೂಡ ಸ್ಕೂಲ್ ಮಾಸ್ಟರ್ನ ಮೇಸ್ಟರ್ ಪಾತ್ರವನ್ನು ಅಂದ್ರೆ ನಿಭಾಯಿಸಿದ್ರು. ಸ್ಕೂಲ್ ಮೇಸ್ಟ್ರು ಹೀಗಿರಬೇಕು ಅಥವಾ ಸ್ಟ್ರಿಕ್ಟ್ ಹೀಗಿರಬೇಕು, ಮೊದಲೇ ಆಯಿಲ್ ತಿನ್ನಲ್ಲ, ತಿನ್ನಲ್ಲ, ಜಿಡ್ ಪದಾರ್ಥ ತಿನ್ನಲ್ಲ, ಬಾಡಿ ಬಿಲ್ಡ್ರು, ಜಿಮ್ ಮಾಸ್ಟ್ರು ಎಲ್ಲವೂ ಕೂಡ ಹೌದು. ಮತ್ತು ಆಮೇಲೆ ಎಷ್ಟು ಬೇಕು ಅಷ್ಟೇ ಮಾಡ್ತಿದ್ರು. ಅದರಲ್ಲೂ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಸ್ವಲ್ಪ ಸಹಾಯ ಮಾಡ್ತಿದ್ರು ಮತ್ತು ಸಜೆಷನ್ ಕೊಡ್ತಿದ್ರು. ಎಲ್ಲೋ ಒಂದು ಕಡೆ ರಘು ಅವರು ಗಿಲ್ಲಿಯವರು ಕೂಡ ಸಪೋರ್ಟ್ ಮಾಡ್ತಿದ್ರು. ಆದರೆ ಗಿಲ್ಲಿ ಸಹವಾಸ ಮಾಡ್ಕೊಂಡು ರಘುವನ್ನು ಕೂಡ ಕೆಟ್ಟು ಬಿಟ್ರೆ ಅನ್ನುವಂಥ ಮಾತು ಆಗಿದ್ದು ಧ್ರುವಂತ್ ಮತ್ತು ಅಶ್ವಿನಿ ಗೌಡರ ಮತ್ತೆ ಚಿಕ್ಕ ಪುಟ್ಟ ಜಗಳ. ಸಾಸಿವೆ ಕಾಳು ಅದು ಅಲ್ವೇ ಅಲ್ಲ, ಏನೋ ಒಂದು ಆಟ ಹಂಗಿಟ್ಟೆ ಯಾಕೆ ಹಿಂಗಿಟ್ಟೆ ಅನ್ನುವಂಥ ಚಿಕ್ಕ ಪುಟ್ಟ ಜಗಳ. ಅದನ್ನು ಇಲ್ಲಿ ಬಂದು
ಕೇಳಿಸ್ಕೊಂಡಂತ ಗಿಲ್ಲಿ ಧ್ರುವಂತವ್ರಿಗೆ ಕರೆದು ಚೂ ಬಿಡುವಂಥ ಕೆಲಸ ಆಯಿತು. ಅದಕ್ಕೆ ಸಾಥ್ ಕೊಟ್ಟವ್ರು ಯಾರು? ರಘುವಣ್ಣ, ಸೋ ಕಾಲ್ಡ್ ಸ್ಟ್ಯಾಂಡರ್ಡ್ ಅಥವಾ ಈ ಜೆನ್ಯೂನ್ ಮನ್ಸ ಅಂತಾರಲ್ಲ ಪಾಪ, ಅಂಥವ್ರು ಸಾಥ್ ಕೊಟ್ಟಿದ್ರೆ ಹಿಂಗೆ ಆಗಬಾರ್ದಿತ್ತು, ಯಾಕೆ ಹಂಗಾಯ್ತು, ಯಾಕೆ ಹಿಂಗಾಯ್ತು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದಾದ ನಂತರ ನೋಡಿ ಟ್ವಿಸ್ಟ್ ಇದೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಇರೋದು ಹಿಂಗೆ, ಮುಂದೆ ಆಗೋದೆಲ್ಲ ಒಳ್ಳೇದಕ್ಕೆ, ಛೇ ನಂಗೆ ಕೋಪ ಬಂದ್ಬಿಟ್ಟಿದೆ ಅಂತ ಕೈ ಇಟ್ಕೊಂಡು ಧ್ರುವಂತವ್ರು ಒಂದು ಟಾರ್ಗೆಟ್ ಸೆಟ್ ಮಾಡ್ತಾರೆ. ಅಂದರೆ ನೋಡಿ, ಧ್ರುವಂತವ್ರ ಒಂದು ಕ್ಯಾರೆಕ್ಟರ್ ಹೆಂಗಂದ್ರೆ, ಒಂದು 70-80 ದಿನ ಆಗೋನ್ ತನಕ ತನಗೆ ಹೇಗೆ ನಾನು ಫೈನಲ್ ತನಕ ಬರ್ತೇನೆ, ನಾನು ಇಷ್ಟು ದಿನ ಹೆಂಗೆ ಉಳ್ಕೊಂಡೆ, ನನಗೆ ಅರ್ಥನೇ ಆಗ್ತಲ್ಲ, ಯಾಕೆ ಮತ ಹಾಕ್ತಾರೆ, ಇಲ್ಲಿ ಯಾಕೆ ಜನ ಇರ್ತಾರೆ, ಯಾಕೆ ಹೊರಗೆ ಹೋಗ್ತಾರೆ, ಯಾಕೆ ಟಾಸ್ಕ್ ಆಡ್ತಾರೆ, ಎಲ್ಲವೂ ಕೂಡ ಕನ್ಫ್ಯೂಸ್ ಮೈಂಡಲ್ಲಿ ಆಡ್ತಾ ಇರುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ಧ್ರುವಂತ್ ಅಂತ ಜನ ಆಡ್ಕೋತಿದ್ರು. ಮತ್ತು ಸ್ವತಃ ಧ್ರುವಂತವ್ರು ಹೇಳ್ತಾ ಇದ್ರು, ಇಲ್ಲಿ ಯಾಕೆ ಹೊರಗೆ ಹೋಗ್ತಾರೆ, ನಾವು ಯಾಕೆ ನಾಮಿನೇಟ್ ಮಾಡ್ತೀವಿ, ಯಾಕೆ ನಾಮಿನೇಟ್ ಮಾಡಿ ಎಲಿಮಿನೇಟ್ ಆದಾಗ ನಾವು ಯಾಕೆ ಕಳ್ತೀವಿ, ಮತ್ತೆ ಯಾಕೆ ಜಗಳ ಆಡ್ತೀವಿ, ಜಗಳ ಆದ ನಂತರ ಯಾಕೆ ತಪ್ಪಿಕೊಡ್ತೀವಿ, ಇದು ಮೈಂಡ್ ಗೇಮಾ, ಟಾಸ್ಕ್ ಗೇಮಾ, ಏನು ಕಂಟೆಂಟ್ ಕೊಡಬೇಕಾ, ಯಾಕೆ ನಮ್ಮನ್ನು ಜನ ಓಟ್ ಹಾಕ್ತಾರೆ, ಯಾಕೆ ನಮ್ಮನ್ನು ಉಳಿಸ್ಕೊಳ್ತಾರೆ, ನಮ್ಗನ್ಸುತ್ತೆ ಅವರು ಇರಬೇಕು ಅನ್ಸುತ್ತೆ, ಆದರೆ ಅವರೇ ಹೋಗ್ತಾರೆ. ಹಾಗಾಗಿ ನನಗೆ ಬಿಗ್ ಬಾಸ್ ಅರ್ಥನೇ ಆಗ್ತಿಲ್ಲ, ನನಗೆ ಯಾಕೆ ಉಳಿಸ್ಕೊಳ್ತಾರೆ ಅನ್ನುವಂಥದ್ದು ಅರ್ಥ ಆಗ್ತಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇರುವಂಥ ಧ್ರುವಂತ್ ಕೊನೆಗೆ ಯಾಕೋ ಒಂಥರ ಸ್ಪಾರ್ಕ್ ಥರ ಎದ್ದು ಬಿಗ್ ಬಾಸ್ ಆಟಕ್ಕೆ ಒಂದು ಟ್ವಿಸ್ಟ್ ಕೊಟ್ಟಂಥವ್ರು. ನೀವು ಗಿಲ್ಲಿಯ ನಾಗಲೋಟ ಇದೆಯಲ್ಲ, ಗೆಲುವಿನ ನಾಗಲೋಟ ಯಾರೂ ಕೂಡ ತಡೆ ಹಿಡಿತಿರಲಿಲ್ಲ. ಆದರೆ ಇಬ್ಬರು ಅಶ್ವಿನಿ ಮತ್ತು ಧ್ರುವಂತ್ ಎನ್ನುವಂಥ ಈ ಕಾಂಬೋ ವರ್ಕೌಟ್ ಆಗಿ ಇದೀಗ ಗಿಲ್ಲಿಯ ಗೆಲುವಿನ ಅಂತರ ಕೂಡ ಕಡಿಮೆ ಆಗುವಂಥ ಚಾನ್ಸ್, ಅಥವಾ ಗಿಲ್ಲಿ ಗೆಲ್ತಾನ, ಅಶ್ವಿನಿ ಗೆಲ್ತಾರ, ಧ್ರುವಂತ್ ಗೆಲ್ತಾರೆ ಅನ್ನುವಂಥ ಮಟ್ಟಿಗೆ ಈ ಕಾಂಪಿಟೇಷನ್ ಜೋರಾಗ್ತಿದೆ. ಒಂದು ಹಂತಕ್ಕೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಮಾತಿನ ಮೇಲೆ ನಿಗಾ ಇದ್ದರೆ, ಈ ಟಾಸ್ಕನ್ನು ಒಂದು 20 ದಿನ ಹಿಂದಿಂದ ಆಡ್ತಾ ಇದ್ರೆ ಅಶ್ವಿನಿ ಅಥವಾ ಧ್ರುವಂತ್ ಗೆಲುವಿನ ಸನಿಹ ಬರ್ತಾ ಇದ್ರು ಮತ್ತು ಗೆಲ್ತಾ ಇದ್ರೇನು. ಆದರೆ ಮಾತು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇದೆ, ಮಾತು ಎಲ್ಲಿ ಮೀರ್ತಾ ಇದೆ, ಮಾತು ಕೆಲವನ್ನ ಟಾರ್ಗೆಟ್ ಮಾಡಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ರಿಂದ ಎಲ್ಲೋ ಒಂದು ಕಡೆ ಅದು ಕೂಡ ಕನ್ಸಿಡರ್ ಆಗ್ಬೋದು, ಓಟಾಗಿ ಕನ್ವರ್ಟ್ ಆಗಲಿಕ್ಕೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಇವತ್ತಿನ ಈ ಮಜಾ ಎಪಿಸೋಡ್ ತುಂಬ ಖುಷಿ ಆಗ್ತಿದೆ. ಆದರೆ ಇದು ಧ್ರುವಂತ್ ಅವರ ಮಾಸ್ಟರ್ ಪ್ಲ್ಯಾನ, ಧ್ರುವಂತ್ ಮತ್ತು ಅಶ್ವಿನಿ ಅವರ ಮಾಸ್ಟರ್ ಪ್ಲ್ಯಾನ, ಎಲ್ಲವಕ್ಕೂ ಕೂಡ ಕಾದು ನೋಡ್ಬೇಕಿದೆ. ಯಾಕಂದರೆ ಈ ಗೆಲುವಿನ ನಾಗಲೋಟದಲ್ಲಿ ಇದ್ದಂಥವರು ಸುಖಾಸುಮ್ಮನೆ ಬೇರೆಯವರಿಗೆ ತಮ್ಮ ಒಂದು ಹಿಸ್ಟ್ರಿಯನ್ನು ಬಿಟ್ಕೊಡಲ್ಲ. ಆದರೆ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಇದೇನೋ ಮಾಸ್ಟರ್ ಪ್ಲ್ಯಾನ್ ಆಗಿರ್ಬೋದಾ, ಚಿಕ್ಕ ವಿಷಯವನ್ನು ನಾನು ಕಿರಿಕ್ ಮಾಡ್ತೇನೆ, ನೀನು ಹೋಗಿ ಹೇಳು, ಅವರಿಂದ ಏನು ರಿಪ್ಲೈ ಬರುತ್ತೆ ಅನ್ನುವಂಥ ಒಂದು ಮಾಸ್ಟರ್ ಪ್ಲ್ಯಾನ್ ಈ ಧ್ರುವಂತ್ ಮತ್ತು ಅಶ್ವಿನಿ ಮಾಡಿರ್ಬೋದಾ ಎನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಏನಾದರೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇವರನ್ನು ಕೆಡವಲಿಕ್ಕೆ ಪ್ಲ್ಯಾನ್ ಮಾಡ್ಬೋದಾ, ಅಥವಾ ರಘುವಣ್ಣ ಗಿಲ್ಲಿಯ ಒಂದು ವೀಕ್ನೆಸ್ ಅನ್ನು ತಿಳ್ಕೊಳ್ಬೋದಾ ಎನ್ನುವಂಥ ಪ್ಲ್ಯಾನ್ ಕೂಡ ಇದೆ. ಆದರೆ ಇವೆಲ್ಲವೂ ಕೂಡ ಮಾಸ್ಟರ್ ಪ್ಲ್ಯಾನ್ ಅಥವಾ ಸ್ಟ್ರೇಟ್ ಪ್ಲ್ಯಾನ್ ಎಲ್ಲವೂ ಕೂಡ ಗಿಲ್ಲಿಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಗಿಲ್ಲಿ ಒಂದು ಮಾತನ್ನು ಬಿಟ್ಟಿರ್ತಾರೆ. ಎಲ್ಲವನ್ನ ನೋಡ್ತಾ ಇದ್ರೆ ಇವತ್ತಿನ ಈ ಪೂರ್ತಿ ಜಗಳ ಅಥವಾ ಏನಾಗಿದೆ ಅದಕ್ಕೆ ನಾವು ಎಪಿಸೋಡನ್ನು ನೋಡಲೇಬೇಕಾಗುತ್ತೆ. ಸಂಜೆ 9:30 11 ಗಂಟೆ ತನಕ ನೋಡಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ಅದರ ಜೊತೆಗೆ ಸೆಕೆಂಡ್ ಪ್ರೋಮೋ ಕೂಡ ಒಂದು 2 ಗಂಟೆಗೆ ಬರುತ್ತೆ, ಅದನ್ನು ಕೂಡ ನಾವು ಅನಲೈಸ್ ಮಾಡ್ತೀವಿ. ಆದರೆ ನಿನ್ನೆ ಆಡಿದಂಥ ಆಟದಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ ಅವರ ಈ ತಾಕತ್ತು ದಮ್ಮಿದೆಯಲ್ಲ, ಅದಕ್ಕೆ ನಾವು ಒಂದು ಸೆಲ್ಯೂಟ್ ಹೊಡಲೇಬೇಕಾಗುತ್ತೆ. ಮತ್ತು ಇವತ್ತು ಬಿಟ್ಟಂಥ ಪ್ರೋಮೋದಲ್ಲಿ ಅವರು ಈ ಮಧ್ಯೆ ಒಂದು ಬಿರುಕಾದ್ದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಗಿಲ್ಲಿ ಎನ್ನುವಂಥ ಒಬ್ಬ ಟಾಪ್ ಕಂಟೆಂಡರ್. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.